शीतला सस्यश्यामला मातरं वन्दे मातरम् शुभ्रज्योत्स्ना पुलकितयामिनी पुल्लकुसुमिता द्रुमशोभिनी सुहासिनी सुमधुरभासिनी सुखदांगरदा मातरं वन्दे मातरं वन्दे मातरं. ಪ್ರಯತ್ನ ಮಾಡ್ತೀವಿ. ಆದರೆ ದಿನದ ನಾವು ಹೆಚ್ಚಿನ ಸಮಯವನ್ನು ಹೊರಗಿನ ಪ್ರಪಂಚದಲ್ಲೇ ಕಳಿತೀವಿ. ಧ್ಯಾನ ಅನ್ನೋದು ಎರಡು ಶಬ್ದ. ಅದರಲ್ಲಿ ಧ್ಯಾನ ಧ್ಯಾನ ಅಂತಂದರೆ ನಮ್ಮ ಅಂತರ್ಪ್ರಯಾಣ, ಸೂಕ್ಷ್ಮ ಶರೀರ ಪ್ರಯಾಣ. ಸೂಕ್ಷ್ಮ ಶರೀರ ಪ್ರಯಾಣ ಅಂದ್ರೆ ನಾವು ಎಲ್ಲಿಂದ ಕನೆಕ್ಟ್ ಆಗಿದ್ದೀವೋ, ನಾವು ಮೂಲ ಎಲ್ಲಿಂದ ಬಂದಿದ್ದೀವೋ ಅದಕ್ಕೆ ನಾವು ಕನೆಕ್ಟ್ ಆಗುವಂಥದ್ದು ಅದು ಧ್ಯಾನ. ಈ ಧ್ಯಾನದಲ್ಲಿ ಬಹಳ ಪದ್ಧತಿ ಇವೆ. ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಇದೊಂದು ಪಾಲಿ ಭಾಷೆ ಶಬ್ದ, ಗೌತಮ ಬುದ್ಧನ ಪಾಲಿ ಭಾಷೆ ಶಬ್ದ. ಆನ ಅಂತಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು, ಮೂಗಿನ ಮುಖಾಂತರ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು. ಅಪಾನ ಅಂತಂದರೆ ಉಸಿರನ್ನು ಹೊರಗೆ ಬಿಡೋದು. ಸತಿ ಅಂತಂದರೆ ಈ ಎರಡೂ ಒಳ ಹೋಗುವ ಉಸಿರು ಹೊರಗೆ ಬರುವ ಉಸಿರಿನ ಜೊತೆ ಇರೋದು. ಇದಕ್ಕೆ ನಾವು ಆನಾಪಾನಸತಿ ಧ್ಯಾನ ಅಂತ ಅಂತೀವಿ. ಆಮೇಲೆ ಇದೇನು ಭಾಳ ಬರೀ ಕೆಲಸ ಇಲ್ಲ, ಬರೀ ನಾವು ಉಸಿರಾಟ ಅಂತೂ 24 ತಾಸು ತೊಗೊಳ್ತಾನೆ ಇರ್ತೀವಿ. ಅದನ್ನು ಗಮನಿಸೋದು ಮಾತ್ರ ಧ್ಯಾನ ಅಂತ ಅನಿಸ್ಕೊಳ್ತದೆ. ನಾವು ಈ ಗಮನಿಸಿದ ಸರಳವಾದ ಸಹಜವಾದ ಉಸಿರಾಟವನ್ನು ನಾವು ಗಮನಿಸ್ತಾ ನಮ್ಮ ಆಲೋಚನೆಗಳೆಲ್ಲ ಬಂದಾಗ್ತಾ ಹೋಗ್ತವೆ. ಕಡೆಗೆ ಆಲೋಚನೆಗಳು ಕ್ಷೀಣ ಆಗಿ ನಾವು ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಆವಾಗ ನಮ್ಮ ಮನಸ್ಸಿನಲ್ಲಿ ಆಳವಾದ ಪ್ರಶಾಂತ ಸ್ಥಿತಿ ನಮ್ಮನ್ನು ಆವರಿಸ್ತದೆ. ಇನ್ನು ಧ್ಯಾನ ಎಷ್ಟೆಷ್ಟು ಮಾಡಬೇಕು ನಾವು, ಧ್ಯಾನ ನಮ್ಮ ವಯಸ್ಸು ಎಷ್ಟಿದೆಯಲ್ಲ ಅಷ್ಟು ಮಾಡಬೇಕು. ಈಗ ಅಂದಾಜು ನಮಗೆ 10 ವರ್ಷ ವಯಸ್ಸು, 5 ವರ್ಷ ಒಳಗಿನ ಮಕ್ಕಳಿಗೆ ಅಂತೂ ಧ್ಯಾನದ ಅವಶ್ಯ ಇಲ್ಲ. ಯಾಕಂದ್ರೆ ಅವರು ಕನೆಕ್ಟ್ ಇದ್ದೇ ಇರ್ತಾರೆ, ಅವರ ಒಳ ಆತ್ಮದೊಂದಿಗೆ ಕನೆಕ್ಟ್ ಇರ್ತಾರೆ. ನಮಗೆ 5 ವರ್ಷ ಆಗೋಣ ನಮ್ಮಲ್ಲಿ ಮನಸ್ಸು ಡೆವಲಪ್ ಆಗ್ತದೆ. ಮನಸ್ಸು ಡೆವಲಪ್ ಆತಂದ್ರೆ ನಾವು ಹೊರಗಿನ ಪ್ರಪಂಚಕ್ಕೆ ಗಂಟ್ಕೊಳ್ತೀವಿ. ನಾವು ಮೂಲ ಎಲ್ಲಿಂದ ಬಂದೀವಿ ಅದರಿಂದ ಕನೆಕ್ಷನ್ ತಪ್ಸ್ಕೊತೀವಿ. ಇದೇ ನಮ್ಮ ಪ್ರಪಂಚ, ಇದೇ ನಮ್ಮ ಜೀವನ ಅಂತ ನಾವು ಇಲ್ಲಿ ಇದಕ್ಕೆ ಗಂಟ್ಕೊಳ್ತೀವಿ. ಅದಕ್ಕೆ ಎಷ್ಟೆಷ್ಟು ಧ್ಯಾನ ಮಾಡಬೇಕಂದ್ರೆ ನಮ್ಮ ವಯಸ್ಸು ಎಷ್ಟಿದೆ, ಒಂದು 10 ವಯಸ್ಸಿನವರು ಮುಂಜಾನೆ 10 ನಿಮಿಷ, ಸಂಜೆಗೆ 10 ನಿಮಿಷ ಧ್ಯಾನ ಮಾಡಬೇಕು. 20 ವಯಸ್ಸಿನವರು ಮುಂಜಾನೆ 20 ನಿಮಿಷ, ಸಂಜೆಗೆ 20 ನಿಮಿಷ. 50 ವಯಸ್ಸಿನವರು ಮುಂಜಾನೆ 50 ನಿಮಿಷ, ಸಂಜೆಗೆ 50 ನಿಮಿಷ. ಇಲ್ಲ ನಮ್ಗೆ ಒಟ್ಟು ಆಗೋದಿಲ್ಲ, ಒಮ್ಮೆ ನಾವು ಮಾಡ್ತೀವಿ, ನಮ್ಗೆ ಖಾಲಿ ಇಲ್ಲ ಅಂತಂದ್ರೆ 2 ಹೊತ್ತಿಂದ ಒಂದೇ ಮಾಡಬೇಕು. ಮುಂಜಾನೆ ನಿಮ್ಗೆ ಟೈಮ್ ಸಿಕ್ಕಿದೆ ಅವಾಗ ನಾವು 50 ನಿಮಿಷ ಅಂದ್ರೆ ಅಂದಾಜು 2 ಗಂಟೆ ಧ್ಯಾನ ಮಾಡ್ಬೋದು. ಇದರಿಂದ ಶಾಖಾಹಾರ ಒಳ್ಳೆಯದಿರುತ್ತೆ ನಾವು ಧ್ಯಾನ ಮಾಡೋದಕ್ಕೆ. ಅದು ನಮಗೆ ಧ್ಯಾನ ಒಳ್ಳೆಯ ನಮಗೆ ಕೈ ಬೆರಳು ಸೇರಿಸಿದ್ದೀವಿ. ನಮಗೆ ನಿಧಾನವಾಗಿ ಕಣ್ಣು ಮುಚ್ಚಬೇಕು. ನಮ್ಮ ಸಾವಕಾಶ ಜೋರ ಅವಶ್ಯ, ಬಿಗಿಡ ಅವಶ್ಯ. ನಿಧಾನವಾಗಿ ಕಣ್ಣು ಮುಚ್ಚಿ ನಮ್ಮ ಉಸಿರಿನ ಮೇಲೆ ಗಮನ ಕೊಡಲಿಕ್ಕೆ ಚಾಲು ಮಾಡಬೇಕು. ನೀವೆಲ್ಲರೂ ನಾನು ಹೇಳೋರು ಕಣ್ಣು ತೆಗಿಬೇಡ್ರಿ, ನಾನು ಹೇಳ್ತೀನಿ. ಅಲ್ಲಿವರೆಗೂ ಕಣ್ಣು ಮುಚ್ಚಿರಿ. ನಾನು ಏನೇನು ಹೇಳ್ತಾ ಹೋಗ್ತಾನೆ ಆ ರೀತಿ ಮಾಡ್ತಾ ಹೋಗಿ. ನಿಧಾನವಾಗಿ ಕಣ್ಣು ಮುಚ್ಚಿ ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡಿ. ನಿಮ್ಮ ಗಮನ ನಿಮ್ಮ ಮೂಗಿನ ಭಾಗದಲ್ಲಿ ಮಾತ್ರ ಇರಲಿ. ನಿಮ್ಮ ಶರೀರವನ್ನು ಸಂಪೂರ್ಣ ಮರೆತು ಬಿಡಿ. ಒಂದು 10 ನಿಮಿಷಗಳ ಕಾಲ ನಾ ಎಲ್ಲಿದ್ದೀನಿ, ಎಲ್ಲಿ ಕೂತಿದ್ದೀನಿ, ನಮ್ಮ ಮನೆಯಿಂದ ಹೊರಗೆ ಬಂದೆವು, ಎಲ್ಲಿದ್ರು, ನಮ್ಮ ಮನೆಯವರು ಎಲ್ಲಿದ್ದಾರೋ ಅದನ್ನೆಲ್ಲ ಬಿಟ್ಟು ನಾವು ಬಾಜು ಬಿಟ್ಟು ಬಿಡ್ರಿ. ಈ ಒಟ್ಟು ನಿಮ್ಮ ಮೂಗಿನ ಮೇಲೆ ಗಮನ, ಧ್ಯಾನ ಅಷ್ಟ. ಮೂಗಿನ ಭಾಗದಲ್ಲಿ ಒಳಗೆ ಬರತಕ್ಕಂಥ ಉಸಿರು, ಮೂಗಿನಿಂದ ಹೊರಗೆ ಹೋಗತಕ್ಕಂಥ ಉಸಿರು.
ಇವುಗಳ ಮೇಲೆ ಮಾತ್ರ ನಮ್ಮ ಗಮನ ಇರಲಿ. ನಮ್ಮ ಧ್ಯಾನ ಕಡೆ ಗಮನ ಕೊಡಬೇಕು. ನಮ್ಮ ಉಸಿರಿನ ಮೇಲೆ ಮಾತ್ರ ಗಮನ ಇರಲಿ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಮಾತಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ. ಶ್ವಾಸದಲ್ಲಿ ಮುಳುಗಿದರೆ ಅದೇ ಧ್ಯಾನ. ಕಟ್ ಆಲ್ ದ ಥಾಟ್ಸ್, ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ನಿಮ್ಮ ಉಸಿರನ್ನು ಮಾತ್ರ, ನಿಮ್ಮ ಬಾಹ್ಯ ಪ್ರಯತ್ನ ಮಾಡಬೇಡಿ. ಅದೀಗ ಸಹಜವಾಗಿ ಉಸಿರಾಟ ನಡೀತಾ ಇದೆ, ಅದನ್ನು ಮಾತ್ರ ನೀವು ಗಮನಿಸಿ. ಯಾರು ನಾ ಹೇಳುವವರೆಗೂ ಕಣ್ಣು ತೆರಿಬೇಡಿ. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಗುರುವಿನೊಂದಿಗೆ ಗುರಿಯಡೆಗೆ ಪಯಣ. ಈಗ ನಾನು ಕೊಳಲು ನಾದವನ್ನು ಹಚ್ತೀನಿ. ಆ ಕೊಳಲು ನಾದ ಕೇಳ್ತಾ ಕೇಳ್ತಾ ನೀವು ನಿಮ್ಮ ಶ್ವಾಸದ ಮೇಲೆ ಗಮನ ಇಡಿ. ಕೇವಲ ನಿಮ್ಮ ಉಸಿರಿನ ಮೇಲೆ ಮಾತ್ರ ಗಮನ ಇರಲಿ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ. ಶರೀರ ರಿಲ್ಯಾಕ್ಸ್ ಆಗಿರಲಿ. ಇಡೀ ಶರೀರ ರಿಲ್ಯಾಕ್ಸ್ ಆಗಿರಲಿ. ನಿಮ್ಮ ಗಮನ ಮಾತ್ರ ಮೂಗಿನ ಭಾಗದಲ್ಲಿ ಹೊರಗೆ ಹೋಗುವ ಉಸಿರು, ಹೊರಗೆ ಬರುವ ಉಸಿರಿನ ಮೇಲೆ ಮಾತ್ರ ಇರಲಿ. ನಮ್ಮ ಶರೀರಿಗೆ ಎಷ್ಟು ಜೀರ್ಣ ಆಗ್ತದೆ ಅವೆಲ್ಲ ಟಿ ವಿಯಾಗಿನ ನ್ಯೂಸ್ ಇರ್ತದಲ್ಲ, ಅದು ಎಲ್ಲ ವಿಚಾರ ಒಳಗೆ ಹೋಗ್ತಾವ. ಊಟದ ಜೋಡಿ ಮಾತಾಡ್ತಿದ್ರಲ್ಲ, ಅವೆಲ್ಲ ಕಸನ. ಅದಕ್ಕೆ ನಾವು ಯಾವತ್ತು ಒಂದೇ ಕೆಲಸ ಮಾಡಬೇಕು. ಈಗ ನಾವು ಊಟ ಮಾಡ್ತಿದ್ರೆ ಊಟನ ಮಾಡಬೇಕು. ಅಭ್ಯಾಸ ಮಾಡಾಗ ನಾವು ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ತೆಗೆದಿಟ್ಟನ ನಾವು ಅಭ್ಯಾಸ ಮಾಡಬೇಕು. ಫೋನ್ ನೋಡ್ಕೊತ ಅಭ್ಯಾಸ ಮಾಡಿದರೆ ನಮಗೇನು ತಲೆಯಾಗ ಆಗ್ತದಿಲ್ಲ. ಅದಕ್ಕೆ ನಾವು ಫೋನ್ ಸ್ವಿಚ್ ಆಫನ್ನು ಅಭ್ಯಾಸ ಮಾಡಬೇಕು. ಆದಷ್ಟು ನಾವು ಮೌನವಾಗಿರಬೇಕು. ಮೌನ ಇರುವುದನ್ನು ಧ್ಯಾನ. ನಾವು ಎಷ್ಟು ಮೌನ ಇರ್ತೀವಿ ಅಷ್ಟು ನಮ್ಮ ಮನಸ್ಸು ಶಾಂತ ಇರ್ತದೆ. ಉಪಯೋಗ ಇಲ್ಲದ ಈಗ ಯಾರಲ್ಲಿ ಬರೀ ನಾವು ಹೊರಗೆ ಹೋಗಿ ಅಂದ್ರೆ ನೋಡ್ರಿ, ಬರೀ ಮಂದಿದವರು ತಮ್ಮದು ಬಿಡ್ತಾರ, ಮಂದಿದ ಮಾತಾಡಕ್ಕೆ ಶುರು. ಅವ ಹಂಗೆ, ಅವ ಹಿಂಗೆ, ಆಕೆ ಹಂಗೆ, ಈಕೆ ಹಿಂಗೆ, ಆಕೆ ಹಂಗೆ ಮಾಡ್ತಾನೋ, ಅವ ಹಿಂಗೆ ಮಾಡ್ತಾನೋ. ಅವ್ರ ವಿಚಾರ ನಾವು ಮಾತಾಡಲೇಬಾರ್ದು. ಅದು ಕಸ ಇದ್ದಂಗೆ. ಅದಕ್ಕೆ ನಾವೆಲ್ಲರೂ ಆದಷ್ಟು ಮೌನ ಇರೋಣ, ಆದಷ್ಟು ಧ್ಯಾನ ಮಾಡೋಣ. ನಾವು ಎಷ್ಟು ಇದ್ರಾಗ ದುಡಿತೀವೋ ಅದರಿಂದ ಹೆಚ್ಚು ಫಲ ಸಿಗ್ತೈತಿ. ನಾವು ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ನಮಗೆ ಪ್ರಯೋಜನ ಐತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ಅನಿಸ್ತೇನೆ. ಥ್ಯಾಂಕ್ ಯು. ಕೇಂದ್ರಬಿಂದು ತಮ್ಮೆಲ್ಲರಿಗೂ, ಎಲ್ಲ ಸಹೋದರ ಸಹೋದರಿಯರಿಗೂ ವಂದಿಸುತ್ತಾ, ನಮಸ್ಕರಿಸುತ್ತಾ ಈ ಒಂದು ವಿವೇಕಾನಂದರ ಬಗ್ಗೆ ಹಾಗೂ ಧ್ಯಾನ ದಿನಾಚರಣೆ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ. ಆಗಲೇ ನಾನು ಹೇಳಿದೆ, ಈ ಒಂದು ಕಾರ್ಯಕ್ರಮ ಪ್ಯೂರ್ ಆಗಿ ಸಂಪೂರ್ಣವಾಗಿ ನಿಮ್ಮ ಸಲುವಾಗಿ. ಇರುವಂತಹ ಯಾರೂ ಸಹಿತ ಖಾಲಿ ಇದ್ದವರಲ್ಲ. ಎರಡನೇ ವಿಚಾರ ಅಂತಂದ್ರೆ, ಈ ಕಾರ್ಯಕ್ರಮ ಮಾಡೋಕೆ ನಮ್ಗೆ ಎಲ್ಲಿಂದನೋ ಫಂಡ್ ಆಗಲಿ ಅಥವಾ ಎಲ್ಲಿಯೂ ಬರೋದಿಲ್ಲ. ನಮ್ಮ ಸ್ವಂತ ರೊಕ್ಕ ಹಾಕಿ, ನಮ್ಮ ಸ್ವಂತ ಸಮಯವನ್ನು ನಿಮ್ಮ ಸಲುವಾಗಿ ಅಂತಂದ್ರೆ ದೇಶದ ಭವಿಷ್ಯ ಸಲುವಾಗಿ ವ್ಯಯ ಮಾಡಿ ನಮಗೆ ಬಂದಿದ್ದೇವೆ. ಇಲ್ಲಿರುವಂಥವರಿಬ್ಬರು ಆಶಾ ಕಾರ್ಯಕರ್ತೆಯರು ದಿನದ 24 ಗಂಟೆ ಗರ್ಭಿಣಿಯರ ಸೇವೆಯಲ್ಲಿ ನಿರತರಾಗಿರುವಂಥವ್ರು. ಆಮೇಲೆ ಶಿಕ್ಷಕರು ಇದ್ದಾರೆ, ಆಮೇಲೆ ಬ್ಯಾಂಕ್ ಎಂಪ್ಲಾಯಿಗಳಿದ್ದಾರೆ, ವೈದ್ಯರಿದ್ದೀವಿ ನಾವು, ಆಮೇಲೆ ಮೇಡಮ್ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ದಯಮಾಡಿ ನೀವು ನಮಗೆ ಒಂದು 10 ನಿಮಿಷ, ಇನ್ನೊಂದು 10 ನಿಮಿಷ ನಮ್ಗೆ ನಿಮ್ಮ ಸಮಯವನ್ನು ಕೊಟ್ಟಿರಪ್ಪ ಅಂತಂದ್ರೆ ಬಹಳಷ್ಟು ಒಳ್ಳೆಯದಾಗೈತೆ ಅನ್ನುವಂಥ ಒಂದು ವಿನಂತಿಯೊಂದಿಗೆ ಪ್ರಾರಂಭ ಮಾಡೋಣ.
ಮನಸ್ಸೇವ ಮನುಷ್ಯನ ಬಂಧ ಮೋಕ್ಷವು ಕಾರಣ ಅಂತ ಕರೀತಾರೆ. ಅಂತಂದ್ರೆ ಮನುಷ್ಯನ ಯಶಸ್ವಿಗೂ ಮತ್ತು ಅವನತಿಗೂ ಮೂಲ ಕಾರಣ. ಆ ಮನಸ್ಸನ್ನ ಹತೋಟಿ ಯಾರು ಮಾಡ್ತಾರಲ್ಲ ಅವರು ಮಹಾನ್ ವ್ಯಕ್ತಿಗಳಾಗ್ತಾರ, ಅಂದುಕೊಂಡದ್ದನ್ನು ಸಾಧಿಸ್ತಾರ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇಡೀ ಜಗತ್ತಿನ ಇತಿಹಾಸ ಕೆಲವು ತಮ್ಮ ಮನಸ್ಸನ್ನ ಗೆದ್ದಿರುವಂತಹ ಬಲಿಷ್ಠ ವ್ಯಕ್ತಿಗಳ ಚರಿತ್ರೆ ಅಂತ. ಹೌದಂತ್ರಲ್ಲ ಅಂತ ನಾವು ಈಗ ನಮ್ಮ ಇತಿಹಾಸವನ್ನು ಓದ್ತೀವಿ, ಯಾರನ್ನು ಓದ್ತೀವಿ? ಇಡೀ ಎಲ್ಲೆಲ್ಲ ಜನಸಮುದಾಯಗಳನ್ನು ಓದ್ತೀವಿ ನಾವು. ಈ ಮನೆಗೆ ಯಾರಿದ್ರು ಅಂತ ಓದ್ತೀವಿ ನಾವು? ಇಲ್ಲ. ಯಾರು ಮಹತ್ತರವಾದಂಥದ್ದನ್ನು ಸಾಧನೆ ಮಾಡಿದಾರ, ಯಾರ ಮನಸ್ಸನ್ನ ಕಂಟ್ರೋಲ್ ಮಾಡೋದ್ರ ಮುಖಾಂತರ ಅದೇ ಇತಿಹಾಸ ಅನಿಸ್ಕೊಳ್ತದೆ, ಅದೇ ಆ ಯುಗದ ಒಂದು ಕಥೆ ಅನಿಸ್ಕೊಳ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಸಹಿತ ಸಾಮಾನ್ಯರಲ್ಲ, ಎಲ್ಲರೂ ಮಹಾನ್ ವ್ಯಕ್ತಿಗಳು, ಈ ದೇಶದ ಭವಿಷ್ಯ. ಯಾರೋ ಅಬ್ದುಲ್ ಕಲಾಂ ಆಗ್ಬೋದು, ಯಾರೋ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು, ಯಾರೋ DC-ಗಳಾಗ್ಬೋದು, ಯಾರೋ ಜಡ್ಜ್ಗಳಾಗ್ಬೋದು, ಯಾರೋ ಅತ್ಯಂತ ಮಹಾನ್ ಪರಿಸರವಾದಿಗಳಾಗ್ಬೋದು, ಪರಿಸರ ಸಂರಕ್ಷಕರಾಗ್ಬೋದು, ವೈದ್ಯರಾಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಸಾಕಷ್ಟು ಪಾತ್ರಗಳನ್ನು ತಾವು ಮಾಡೋದ್ರ ಮುಖಾಂತರ ದೇಶ ರಕ್ಷಣೆಯಲ್ಲಿ ನೀವು ತೊಡಗಿಕೊಳ್ಳಬಹುದು ಅನ್ನುವಂಥದ್ದು. ವಿಶ್ವ ಧ್ಯಾನ ದಿನಾಚರಣೆ 21ನೇ ತಾರೀಕು ಐತಿ. ಆಗಲೇ ಹೇಳಿದಂಗೆ ಅವತ್ತು ರವಿವಾರ ಐತಿ. ನೀವು ಸ್ಕೂಲಾಗ ಯಾರು ಸಿಗೋದಿಲ್ಲ, ಅದಕ್ಕೆ ಅಗಾವ ಇದನ್ನು ಒಂದು 4 ದಿವಸ ಮೊದಲೇ ಇದನ್ನು ಮಾಡ್ತಾ ಇದ್ದೇವೆ. ಸರ್ ಹೇಳಿದಂಗೆ ಈ ಯೋಗ ಧ್ಯಾನ ಕಲಿಸಿದ್ರಲ್ಲ ಸರ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ನಿಮ್ಮ ಒಂದು ಶೈಕ್ಷಣಿಕ ಇದರಲ್ಲಿ ಆಗ್ಬೋದು, ಆಮೇಲೆ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಬಹಳಷ್ಟು ಬದಲಾವಣೆಗಳು ನಾವು ನೋಡೋಕೆ ಸಿಗ್ತದೆ. ಈಗಿನ ಜನರಲ್ಲಿ ಹೆಚ್ಚಾಗ್ತಿರ್ತಕ್ಕಂತಹ ಎಂಗ್ಸೈಟಿ ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಟ್ಟವರು ನಮ್ಮ ಬಾಲ್ಯಾವಸ್ಥೆಯಲ್ಲೇ ಸಿಕ್ಕವರು ದಿನನಿತ್ಯ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು. ನಾವು ಹರಟೆ ಹೊಡೆಯೋದ್ರಲ್ಲಿ, ಆಟ ಆಡೋದ್ರಲ್ಲಿ, ಅಥವಾ ಮಂದಿ ಬಗ್ಗೆ ಮಾತಾಡೋದ್ರಲ್ಲಿ, ಮೊಬೈಲ್ ನೋಡೋದ್ರಲ್ಲಿ, TV ನೋಡೋದ್ರಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತೇವೆ. ನಮ್ಮ ವಯಸ್ಸಿನಲ್ಲಿ ಇದ್ದಾಗಲೂ ಸಹಿತ, ನಿಮ್ಮ ವಯಸ್ಸಿನಲ್ಲಿ ಇದ್ದಾಗ ಸಹಿತ ವಿವೇಕಾನಂದರು ಧ್ಯಾನಾಸಕ್ತರಾಗಿರುವಂಥದ್ದು, ಆಮೇಲೆ ದೇವರ ಬಗ್ಗೆ, ದೇಶದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥವರಾಗಿದ್ದರು. ಅದಾದ ನಂತರ ತಮ್ಮ ಒಂದು ಯೌವನಾವಸ್ಥೆಯಲ್ಲಿ ಬಂದ ಆದಮೇಲೆ 1881ರಲ್ಲಿ ಸುಮಾರು ತಮ್ಮ 19ನೇ ವಯಸ್ಸಿಗಿರ್ಬೋದು, ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬರ್ತಾರೆ. ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಯಾಕೆ ಬರ್ತಾರಪ್ಪ ಅಂತಂದ್ರೆ, ವಿವೇಕಾನಂದರ ಚಿಂತನೆ ಒಂದೇ ಆಗಿತ್ತು, ದೇವರಿದ್ದಾನೇನು, ದೇವರ ಯಾರು ನೋಡಿದವರಿದ್ದಾರೇನೋ ಅನ್ನುವಂಥದ್ದು. ಪ್ರತಿಯೊಬ್ಬರಲ್ಲಿ ಸಹಿತ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಯಾರೂ ಸಹಿತ ಧೈರ್ಯದಿಂದ, ನಂಬಿಕೆಯಿಂದ ನಾವು ನೋಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರಲಿಲ್ಲ. ಇದೇ ಚಿಂತನೆಯಲ್ಲಿ ಮುಳುಗಿದಾಗ ಅವ್ರಿಗೆ ಒಬ್ಬರು ಫ್ರೆಂಡ್ ಹೇಳ್ತಾರೆ, ಇಲ್ಲ, ಭಾರತ ದೇಶದ ಸಲಹೆ ಮೇರೆಗೆ ಜಗತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡ್ತಪ್ಪ ಅಂತಂದ್ರೆ ಧ್ಯಾನ ದಿನಾಚರಣೆಯನ್ನು 21ಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಜೊತೆಗೆ 25ಕ್ಕೆ ರಾತ್ರಿ ಅಂತ ಕರೀತಾರೆ, ಡಿಸೆಂಬರ್ 25. ಅವತ್ತು ವಿವೇಕಾನಂದರು ಕನ್ಯಾಕುಮಾರಿಯ ಬಂಡೆಗಲ್ಲಿನ ಮೇಲೆ ಕೂತ್ಕೊಂಡು ದೇಶದ ಅಭ್ಯುದಯಕ್ಕಾಗಿ ನಾವು ಏನು ಮಾಡಬೇಕನ್ನುವಂಥದ್ದನ್ನು ಚಿಂತನೆ ಮಾಡಿಕೊಂಡು ತ್ಯಾಗ ಮತ್ತು ಸೇವೆ ಎಂಬತಕ್ಕಂತಹ ಸೂತ್ರಗಳನ್ನು ಕಂಡಿದಂತಹ ದಿನ. ಅದಕ್ಕೆ ಯಾವತ್ತು ರಾಕ್ಡೆ 25ಕ್ಕೆ ಆ ಒಂದು ಧ್ಯಾನ ದಿನಾಚರಣೆ ಮತ್ತು ರಾಕ್ಡೆ ಆಚರಣೆ ಮಾಡೋ ಸಲುವಾಗಿ ನಾವು ವಿವಿಧ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೇವೆ. ಮೊಟ್ಟ ಮೊದಲು ಬಂದಿದ್ದು ನಿಮ್ಮ ಕಾಲೇಜಿಗೆ, ಇನ್ನು ಮುಂದೆ ಬಹಳಷ್ಟು ಕಾಲೇಜುಗಳಿಗೆ ನಾವು ಹೋಗ್ತಾ ಇದ್ದೇವೆ, ಹೈಸ್ಕೂಲ್ಗಳಿಗೆ ಹೋಗ್ತಾ ಇದ್ದೇವೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ನೋಡಿ ಅಪಹಾಸ್ಯ ಮಾಡ್ಬೋದು, ನಮ್ಮ ನೋಡಿ ನಗಲಿ. ನಮ್ಮ ಕರ್ತವ್ಯನಂತೂ ನಾವು ಮಾಡ್ತೀವಿ. ದೇಶಕ್ಕಾಗಿ ಯುವ ಶಕ್ತಿಯನ್ನು ಜಾಗೃತ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಷ್ಟೋ ಜನ ಬೈದರೂ ಅಡ್ಡಿಲ್ಲ, ಬಡಿದ್ರೂ ಅಡ್ಡಿಲ್ಲ. ಯಾಕಂದ್ರೆ ವಿವೇಕಾನಂದರು ತಮ್ಮ ತ್ಯಾಗಿ ಹಾಡಲ್ಲಿ ಹೇಳ್ತಾರೆ, ಹೊಗಳುವವರು ಯಾರು, ಹೊಗಳಿಸಿಕೊಳ್ಳುವವರು ಎಲ್ಲ ಒಂದೇ ಆಗಿರುವಾಗ ಅಂತ ಮಾತನ್ನು ಹೇಳುವಾಗ, ತಾವು ತಿರಸ್ಕಾರ ಮಾಡಿದರೂ ಸರಿ, ಒಪ್ಪಿಕೊಂಡ್ರೂ ಸರಿ, ನಕ್ಕರೂ ಸರಿ, ನಾವು ನಿಮ್ಮ ಸಲುವಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಈ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಉಪನಿಷತ್ತೊಳಗೆ ಒಂದು ಮಾತು ಬರ್ತದೆ, ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನೇಕ ಅಮೃತತ್ವ ಮಾನುಷ. ಒಬ್ಬ ಮನುಷ್ಯ ಅಮೃತತ್ವವನ್ನು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ, ನ ಕರ್ಮಣ, ನಾನು ಆ ಕೆಲಸ ಮಾಡೀನಿ, ಈ ಕೆಲಸ ಮಾಡೀನಿ ಅಲ್ಲ, ಧನೇನ, ಅಷ್ಟು ಗಳಿಸೀನಿ, ಇಷ್ಟು ಗಳಿಸೀನಿ ಅಲ್ಲ, ನ ಪ್ರಜೆಯ, ನಮ್ಮ ಪತಿ ಅಷ್ಟು ಮಂದಿದ್ದಾರೆ, ನಮ್ಮ ಪತಿ ಇಷ್ಟು ಮಂದಿ ಅಲ್ಲ, ತ್ಯಾಗೇನೇಕ ಅಮೃತತ್ವ ಮಾನುಷಃ. ಯಾರು ತ್ಯಾಗ ಮನೋಭಾವದಿಂದ ಇರ್ತಾರಲ್ಲ ಅವರು ಮಾತ್ರ ಅಮೃತತ್ವವನ್ನು ಪಡೆದುಕೊಳ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದಾರೆ ಅಂತಂದರೆ, ವಿವೇಕಾನಂದರ ಇಡೀ ಜೀವನ ಶೈಲಿ, ಇಡೀ ಜೀವನ ಸಂದೇಶ ನಿಂತಿರುವುದನ್ನು ತ್ಯಾಗ ಮತ್ತು ಸೇವೆಯ ಅನುಗುಣವಾಗಿ. ವಿವೇಕಾನಂದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಇವರ ಜನನ ಜನವರಿ 1863
ಆಯಿತು. ಇವರ ತಂದೆ ಒಬ್ಬರು ವಕೀಲರಾಗಿದ್ದರು. ಆಗಿನ ಕಾಲದ ವಕೀಲರಪ್ಪ ಅಂತಂದ್ರೆ ಬಹಳಷ್ಟು ಪ್ರತಿಷ್ಠಿತ ವ್ಯಕ್ತಿ, ಬಹಳಷ್ಟು ಸಂಪತ್ತನ್ನು ಗಳಿಸ್ಬೋದಾದಂಥ ಒಂದು ಸಂದರ್ಭ. ಆದ್ರೆ ಇವರ ತಂದೆ ಎಷ್ಟು ದುಡಿತಾರಲ್ಲ ಅಷ್ಟು ಬಂದಷ್ಟೆಲ್ಲನೂ ದಾನ ಧರ್ಮ ಮಂದಿಗೆ ಒಳ್ಳೆಯದನ್ನು ಮಾಡುವಂಥದ್ದು, ಇದರಲ್ಲಿ ಅದನ್ನು ವ್ಯಯ ಮಾಡ್ತಿರ್ತಕ್ಕಂಥದ್ದು. ಅದರ ಪ್ರಭಾವ ಮೇಲೆ ಅವರ ತಾಯಿ ಬಹಳಷ್ಟು ಧಾರ್ಮಿಕ ಮನೋಭಾವನೆ ಹೊಂದಿರತಕ್ಕಂಥವ್ರು. ಚಿಕ್ಕಂದಿದ್ದಾಗ ಅವರಿಗೆ ಧಾರ್ಮಿಕ ಕಥೆಗಳನ್ನು, ಮಹಾಭಾರತ, ರಾಮಾಯಣ, ಶಿವಾಜಿ ಮಹಾರಾಜರ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ನಮ್ಮ ಇಡೀ ದೇಶದ ಚರಿತ್ರೆಯನ್ನು ಅವರಿಗೆ ಹೇಳುವಂಥ ಒಂದು ಕೆಲಸ ಮಾಡ್ತಾ ಇದ್ರು. ಎಲ್ಲ ಲೋಕೇಶ್ವರನ ಮನದಲ್ಲಿ ನಡೆಯುತ್ತಾ ಲೋಕೇಶ್ವರ ಶಿಕ್ಷಣ ಸಮಿತಿ RBG ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧ್ಯಾನ ದಿನಾಚರಣೆ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟವಾಗಿ ಸಂಘಟಿಸಿ ಅವರೇ ಎಲ್ಲ ನಿರೂಪಣೆ ಮಾಡಿಕೊಂಡು ಸಂಪನ್ಮೂಲ ವ್ಯಕ್ತಿನೂ ಕೂಡ ಅವರೇ ಕರೆದುಕೊಂಡು ನಮ್ಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನಾನು ಏನಕ್ಕೆ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಉಪನ್ಯಾಸಕರ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಸೆಟ್ಟರ್ ಸರ್ ಅವರು ಮೊನ್ನೆ ಬಂದು ಕೇಳಿದರು, ಮೇಡಮ್ ನಿಮ್ಮ ಕಾಲೇಜ್ನಾಗ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ. ನಮ್ಮ ಚೆನ್ನಪ್ಪ ಸರ್ ನಮ್ಮ ಈ ಕಾಲೇಜಲ್ಲಿ ಕಲಿತಂಥ ವಿದ್ಯಾರ್ಥಿ ಕೂಡ ಹೌದು, ಈಗ ನಮ್ಮಲ್ಲಿ ಎಲ್ತಿ ಸಹ ಶಿಕ್ಷಕರಾಗಿ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಅವರಿಬ್ಬರ ಜೊತೆ ಬಂದು ಹೇಳಿದಾಗ ಒಳ್ಳೆಯ ಕಾರ್ಯಕ್ರಮ, ಬನ್ನಿ ಸರ್ ಬೇಕಾದಾಗ ಬರ್ರಿ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಬರ್ರಿ ಅಂತ ಅವ್ರು ಹೇಳಿದ್ದೀವಿ. ಆ ಒಂದು ಹೇಳಿಕೆಯ ಪ್ರಕಾರನೇ ಇವತ್ತಿನ ಕಾರ್ಯಕ್ರಮ ನಾನು ಅಂದ್ಕೊಂಡಿದ್ದೆ ಇಷ್ಟು ಅಚ್ಚುಕಟ್ಟಾಗಿ ನಡೀತಿತ್ತಿಲ್ಲ ಅಂತ. ಸರ್ ಹೇಳಿದ್ರು, ನಾವು ಅದನ್ನ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅವ್ರು ಇವತ್ತು 10 ನಿಮಿಷ ಕುಂತಾರ ಕಣ್ಣು ಮುಚ್ಕೊಂಡು ಅಂದಾಗ ಅವ್ರು ಇನ್ಮೇಲೆ ಕೊಡೋದ ಗ್ಯಾರಂಟಿ ಅಂತ ನಮಗೂ ಕೂಡ ವಿಶ್ವಾಸ ಮೂಡಿತು. ಅಂಥ ಒಂದು ಕಾರ್ಯಕ್ರಮವನ್ನು ಏನೈತಿ ಸರ್ ನಡೆಸಿದ್ದಕ್ಕೆ ನಿಜವಾಗಿ ನನಗೆ ಅಷ್ಟು ಸಂತೋಷ ಕೂಡ ಆಗಿದೆ. ಇಲ್ಲೆಲ್ಲ ಆಗಮಿಸಿದವರೆಲ್ಲರೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ, ಇವರು ಕೂಡ ನಮ್ಮಲ್ಲೇ ಕಲ್ತ್ಕೊಂಡವರು. ಅವರು ಬಂದದ್ದಕ್ಕೂ ಕೂಡ ನನಗೆ ಖುಷಿ ಇದೆ. ಈಗ ವೇದಿಕೆಯಲ್ಲಿ ಅಲಂಕರಿಸಿದಂತಹ ಸಾಲಿಮಠ್ ಸರ್ ಅವ್ರ ಮಕ್ಕಳು ಕೂಡ ಇದೇ ಕಾಲೇಜಲ್ಲಿ ಕಲ್ತಂದವರು. ದಾನಮ್ಮ ಸಾಲಿಮಠ್ ಅಂದ್ಕೊಂಡು ಹಾಗೂ ಮತ್ತೆ ದುಂಡಗೆ ಸಾಲಿಮಠ್ ಇದೇ ಕಾಲೇಜಲ್ಲಿ ಕಲ್ತ್ಕೊಂಡು ಅಂತ ತಂದೆ ಇವತ್ತು ನಮ್ಮೆಲ್ಲರ ಎದುರಿಗೆ ಏನೈತಿ ಅವರು ಸನ್ಮಾನಿತರಾಗ್ತಾ ಇದ್ದು ಕೂಡ ಅಷ್ಟು ಖುಷಿ ಆಯ್ತು. ನೋಡ್ರಿ ವಿದ್ಯಾರ್ಥಿಗಳೇ, ಈ ವಯಸ್ಸಿನಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರ ಅದು ನಿಮ್ಗೆ ನಿಜವಾಗಿ ನೆನಪಿ ಸ್ಫೂರ್ತಿನೇ. ಅದನ್ನಾದ್ರೂ ಎಟ್ಲೀಸ್ಟ್ ನೀವು ನೆನಪಿಟ್ಕೊಂಡು ನಾವು ಏನೇ ಮಾಡ್ಬೇಕು. ಮತ್ತೊಂದು ಸಲ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸಿದೆ. ಆ ಹಿರಿಯರ ಮಹತ್ವವನ್ನು ನಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ಸರ್ ಅವರು ತಮ್ಮ ಪರಿಚಯ ಮಾಡಿಕೊಡ್ತಾರೆ.